ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ SSLC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂತಂದರೆ, ಇವಾಗ ಜಸ್ಟ್ ಎಲ್ಲ ಒಂದು ನ್ಯೂಸ್ಗಳಲ್ಲಿ ಬರ್ತಾ ಇರುವಂಥದ್ದು ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ನ್ಯೂಸಲ್ಲಿ ಬಂದಿರುವಂಥ ಒಂದು ಸ್ಕ್ರೀನ್ಸ್ಗಳು ನೀವು ಇಲ್ಲಿ ನೋಡ್ಬೋದು. ನಾಳೆ SSLC ಫಲಿತಾಂಶ ಬಿಡುಗಡೆ. ನಾಗಮಂಗಲದಲ್ಲಿ ಅಂದರೆ ಇದು ಒಂದು ಬೆಂಗಳೂರಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಹೇಳಿಕೆ ನೀಡಿದ್ದಾರೆ. ನಾಳೆಗೆ ಸರ್ಕಾರಿ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯ ಇರುತ್ತೆ. ನಾಳೆ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ನೋಡಿಕೊಳ್ಬೋದು ಅಂತ ಇಲ್ಲಿ ಒಂದು ಇದು ಹೋಗ್ತಾ ಇರೋ ನೋಡ್ಬೋದು. ನೀವು ಇಲ್ಲಿ ಸ್ಕ್ರಾಲ್ಗಳನ್ನು ಮುಖಾಂತರ ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ನ್ಯೂಸ್ ಒಳಗಡೆ ತೋರಿಸ್ತಾ ಇರುವಂಥದ್ದು. ಇದನ್ನೇ ನಾನು ನಿಮಗೆ ಸ್ಕ್ರೀನ್ ಶಾಟ್ ಮಾಡಿಕೊಂಡು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ನಾಳೆ SSLC ರಿಸಲ್ಟ್ಸ್ ಕನ್ಫರ್ಮ್ ಅಂತ ಹೇಳಿದ್ದಾರೆ. ಇದನ್ನು ಎಲ್ಲಿ ಹೇಳಿದ್ದಾರೆ ಅಂತಂದರೆ ಬೆಂಗಳೂರು ಸಾಲಿದೆ ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರು ಹೇಳಿಕೆ ನೀಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ನಾಳೆಗೆ ನೀವು ಈ ಒಂದು ವೆಬ್ಸೈಟ್ ಒಳಗಡೆ KSEB.kr.nic.in ಹೋಗಿ ಅಥವಾ ನೀವು KRResults.nic.in ಹೋಗಿ ನೀವು ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದು. ಇದು ತುಂಬ ಒಂದು ಗುಡ್ ನ್ಯೂಸ್ ಕೂಡ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ನಾಳೆಗೆ ಅಂದರೆ ನಾಡಿದ್ದಂತ ನನಗೆ ಎಕ್ಸೆಪ್ಟೇಷನ್ ಮಾಡಿದ್ವಿ, ಬಟ್ ನಾಳೆಗೇ ಒಂದು ರಿಸಲ್ಟ್ಸನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಅವರು ನಮ್ಮ ಮಾಜಿ ಶಾಸಕರು. ಸೊ ಹೀಗಾಗಿ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಕನ್ಫರ್ಮ್ ಆಗಿ ಆಗುತ್ತೆ ಅಂತ ಎಕ್ಸೆಪ್ಟೇಷನ್ ಮಾಡ್ಬೋದು. ಬಟ್ ನಾಳೆ ಬೆಳಗ್ಗೆ ನಿಮ್ಮ ಒಂದು ಫಲಿತಾಂಶ ನೀವು ನೋಡ್ಕೊಳ್ಬೋದು ಅಂತ ಎಕ್ಸೆಪ್ಟೇಷನ್ ಮಾಡ್ಬೋದು. ನಾನು ಕೂಡ ಎಕ್ಸೆಪ್ಟೇಷನ್ ಮಾಡಿದ್ದೇನೆ. ಸೊ ಇವಂದು ಕೂಡ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದಾಗ ಗೂಗಲ್ ಕೂಡ ಅಪ್ಡೇಟ್ ಮಾಡಿದೆ. SSLC ರಿಸಲ್ಟ್ಸ್ 24 ಕರ್ನಾಟಕ ವಿಲ್ ಬಿ ಡಿಕ್ಲೇರ್ಡ್ ಟುಮಾರೋ May 9 10:30 AM ಅಂತ ಕೂಡ ಅವರು ಡಿಕ್ಲರೇಷನ್ ಮಾಡಿದ್ದಾರೆ. ಸೊ ಈ ವೆಬ್ಸೈಟಲ್ಲಿ ಹೋಗಿ ಕೂಡ ನೋಡ್ಕೊಳ್ಬೋದು ಅಂತ. ಸೊ ಇದು ಏನಂದರೆ 99% ಕನ್ಫರ್ಮೇಷನ್ ಕೂಡ ಅಂತ ಹೇಳ್ಬೋದು. ಗೂಗಲ್ ಕೂಡ ಅಪ್ಡೇಟ್ ಕೂಡ ಮಾಡ್ಕೊಂಡಿದೆ ಜೊತೆಗೆ ಮತ್ತು ಮಾಜಿ ಶಾಸಕ